ಹಳ್ಳಿ ಸ್ಟೈಲ್ ಅಲ್ಲಿ ಒಂದೊಳ್ಳೆ ಟೇಸ್ಟಿಯಾದ ಮಟನ್ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿ ನಾನು ಈ ಮಟನ್ ಸಾರನ್ನ ಮಾಡ್ತಾ ಇದ್ದೀನಿ. ಒಂದ್ಸರಿ ನೀವು ಈ ರೀತಿ ಮಟನ್ ಸಾರನ್ನ ಮಾಡಿದ್ರೆ ನಿಮ್ಮನೇಲಿ ಯಾವಾಗ್ಲೇ ಮಟನ್ ತಂದ್ರು ಇದೇ ರೀತಿ ಮಟನ್ ಸಾರನ್ನ ಮಾಡ್ತೀರಾ, ಅಷ್ಟು ಚೆನ್ನಾಗಿರತ್ತೆ. ಈ ಹಳ್ಳಿ ಸ್ಟೈಲ್ ಮಟನ್ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಮಟನ್ ಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ಮಟನ್ ಅನ್ನ ಬೇಯಿಸ್ಕೊಳ್ಬೇಕು. ಒಂದ್ ಕುಕ್ಕರ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಆನಿಯನ್ ನ ಹಾಕಿ ಚೆನ್ನಾಗಿ ಬಾಡೋ ರೀತಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಮಟನ್ ಅನ್ನ ಹಾಕೊಳ್ಬೇಕು. ನಾನಿಲ್ಲಿ 1 kg ಆಗುವಷ್ಟು ಮಟನ್ ಅನ್ನ ತಗೊಂಡಿದ್ದೀನಿ. ಅದನ್ನ ಕುಕ್ಕರ್ಗೆ ಹಾಕೊಂಡು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ನ ಹಾಕೊಳ್ಬೇಕು. ಹಾಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ನೀರನ್ನ ಹಾಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. ಜಾಸ್ತಿ ನೀರೇನು ಹಾಕೋದ್ ಬೇಡ. ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು 5 ರಿಂದ 6 ವಿಷಲ್ ಬೇಯಿಸ್ಕೊಳ್ಬೇಕು. ನೀವ್ ಯಾವ ರೀತಿ ಮಟನ್ ತಗೊಂಡಿರ್ತೀರೋ ನೋಡ್ಕೊಂಡು ವಿಷಲ್ ಅನ್ನ ಹೊಡಿಸ್ಕೊಳ್ಳಿ. ಮಟನ್ ಎಳೆದಾದ್ರೆ ಅಷ್ಟು ವಿಷಲ್ ಬೇಕಾಗೋದಿಲ್ಲ, 5 ರಿಂದ 6 ವಿಷಲ್ ಅಲ್ಲೇ ಬೆಂದ್ಬಿಡತ್ತೆ. ಮಟನ್ ಬೇಯಷ್ಟರಲ್ಲಿ ಸಾರಿಗೆ ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಳಿ. 2 ಪೀಸ್ ಚಕ್ಕೆ, 3 ಏಲಕ್ಕಿ, 4 ರಿಂದ 5 ಲವಂಗ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 1 ಟೀ ಸ್ಪೂನು ಗಸಗಸೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಗಸಗಸೆ ಮಟನ್ ಸಾರಲ್ಲಿ ಒಂದೊಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಅನ್ನು ಕೊಡುತ್ತೆ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಅಂದ್ರೆ ಎಸಳುಗಳಲ್ಲಿ ಹೇಳಬೇಕು ಅಂದ್ರೆ 10 ರಿಂದ 20 ಎಸಳು ಬೆಳ್ಳುಳ್ಳಿ ಬೇಕಾಗತ್ತೆ. ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೊಳ್ಬೇಕು. 1 ಇಂಚು ಶುಂಠಿನ ಕಟ್ ಮಾಡಿ ಹಾಕೊಳ್ಬೇಕು. 2 ಆನಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಿಮ್ಮ ಖಾರನ ನೋಡ್ಕೊಂಡು ನೀವು ಗ್ರೀನ್ ಚಿಲ್ಲಿನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ 10 ರಿಂದ 12 ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ. ಹಾಗೇನೆ 2 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡ್ಬಿಟ್ಟು ಹಾಕೊಳ್ಬೇಕು. ಈಗ ಎಲ್ಲಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್, ಟೊಮೆಟೊ, ಚಿಲ್ಲಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗ್ಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಎಲ್ಲಾನು ಚೆನ್ನಾಗಿ ಫ್ರೈ ಆದ್ಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆ 1 ಕಪ್ ಪುದೀನ ಎಲೆಗಳನ್ನ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಸೊಪ್ಪೆಲ್ಲ ಬಾಡೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಿ. ಮಸಾಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈಗ ಮಟನ್ ಬೆಂದಿದ್ಯಾ ಅಂತ ನೋಡೋಣ. ಲಿಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ. ನಾನು ಎಳೆ ಮಟನ್ನ ತಗೊಂಡಿರೋದ್ರಿಂದ ಮಟನ್ ಬೇಗನೆ ಚೆನ್ನಾಗಿ ಬೆಂದಿದೆ. ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈಗ ಬೆಂದಿರೋ ಮಟನ್ಗೆ ನಾವು ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕೊಳ್ಬೇಕು. ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಾರನ್ನ ಕುದಿ ಬರ್ಲಿಕ್ಕೆ ಬಿಡ್ಬೇಕು.
ಸಾರು ಚೆನ್ನಾಗಿ ಕುದಿ ಬರ್ಲಿ. ಚೆನ್ನಾಗಿ ಕುದಿ ಬಂದ್ಮೇಲೆ ಅರ್ಧ ಭಾಗ ಅಂದ್ರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗ ಆಗುವಷ್ಟು ತೆಂಗಿನಕಾಯಿನ ತುರಿದು ಮಿಕ್ಸಿ ಮಾಡಿ ಹಾಲನ್ನ ತಗೊಂಡಿದ್ದೆ ಅದನ್ನ ಹಾಕೊಳ್ಬೇಕು. ಈ ರೀತಿ ತೆಂಗಿನ ಹಾಲನ್ನ ಹಾಕೋದ್ರಿಂದ ಮಟನ್ ಸಾರ್ಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ತೆಂಗಿನ ಹಾಲನ್ನ ಹಾಕೊಂಡಾದ್ಮೇಲೆ ಮಟನ್ ಮಸಾಲಾ ಪೌಡರ್, ನೀವು ಯಾವ ಬ್ರ್ಯಾಂಡಿನ ಮಟನ್ ಮಸಾಲಾ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲಾ ಪೌಡರ್ ಅನ್ನ ಆಡ್ ಮಾಡ್ಕೊಂಡಿದೀನಿ. ಕಾಯಿ ಹಾಲನ್ನ ಹಾಕ್ಬಿಟ್ಟು 5ರಿಂದ 7 ನಿಮಿಷನಾದ್ರೂ ನೀವು ಚೆನ್ನಾಗಿ ಸಾರನ್ನ ಕುದಿಸ್ಕೊಳ್ಬೇಕು. ನೀವು ಕಾಯಿ ಹಾಲನ್ನ ಹಾಕಿದ ತಕ್ಷಣ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡ್ರೆ ಮಟನ್ ಸಾರ್ ಬೇಗ ಹಾಳಾಗುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಮಾತ್ರ ಸಾಂಬಾರು ಚೆನ್ನಾಗಿರತ್ತೆ. ಕಾಯಿ ಹಾಲು ಹಾಕೊಂಡಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಹಳ್ಳಿ ಸ್ಟೈಲ್ ಮಟನ್ ಸಾರು ರೆಡಿ ಆಗತ್ತೆ.